ರೈತರ ಡಿಮ್ಯಾಂಡ್ ಇತ್ತ ಸರ್, ಈ ತರ ಒಂದು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಬೇಕು ಅಂತ ಡಿಮ್ಯಾಂಡ್ ಇತ್ತ? ರೈತರು ಕಂಡೀಷನ್ ಹಾಕಿ ನಮ್ಮ ಜಾಗ ಕೊಟ್ಟಿದ್ದೆ. ನಾವು ಯಾವಾಗ ಅಕ್ವಿಷನ್ ಮಾಡಿದ್ವಿ, ನಮ್ಮ ಅಕ್ವಿಷನ್ ಮಾಡೋದು ಏನೇನೂ ಅಭ್ಯಂತರ ಇಲ್ಲ. ನಮಗೊಂದು ಕಂಡೀಷನ್ನು, ಇಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆಗಬೇಕು, ಒಂದು ಒಳ್ಳೆ ಸ್ಕೂಲ್ ಆಗಬೇಕಂತ ಆ ಕಂಡೀಷನ್ ಮೇಲೇ ಜಾಗ ರೈತರು ಕೊಟ್ಟಿದ್ದು. ಭಾಳ ವರ್ಷದಿಂದ ಕನಸಿತ್ತು. ನಾನು 2-3 ಸತಿ ಬಂದಿದ್ದೆ ಇಲ್ಲಿ ಸೂರ್ಯ ಸಿಟಿಗೆ. ನಾನು 2-3 ಸತಿ ಬಂದಿದ್ದೆ. ಆವಾಗ ರೈತರೆಲ್ಲ ಒಂದೇ ಬೇಡಿಕೆ ಇದ್ದಿದ್ದು ಅವ್ರದ್ದು, ಸರ್ ನಮಗೆ ನಾವು ಅಕ್ವಿಷನ್ ಮಾಡುವಾಗ ನಾವು ಒಪ್ಕೊಂಡು ಒಂದು ಕಂಡೀಷನ್ನ ಹೇಳಿದ್ವಿ ನಾವು, ಇಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆಗಬೇಕಾ, ಆದಷ್ಟು ಬೇಗ ನೀವು ಇಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಮಾಡಬೇಕಂತ ರೈತರು. ನಾನು 4-5 ಸತಿ ಬಂದಿದ್ದೆ. ನಾನು 4-5 ಸತಿ ಬರುವಾಗೂ ಅದೇ ಡಿಮ್ಯಾಂಡ್ ಇದ್ದಿದ್ದು ಅವ್ರದ್ದು. ಇವತ್ತು ರೈತರು ತುಂಬ ಖುಷಿಯಾಗಿದ್ದಾರೆ. ಒಂದು ಕನಸಿತ್ತು, ಇವತ್ತು ಆ ಕನಸನ್ನು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ, ನಮ್ಮ ಸರ್ಕಾರದಲ್ಲಿ ಮನೆ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಇವತ್ತು ರೈತರ ಕನಸನ್ನು ನೆನಸಾಗಿದೆ ಅಂತ ನಾನು ಭಾವಿಸ್ತೇನೆ. ದೇಶದ 2ನೇ ಅತಿ ದೊಡ್ಡ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಅದು ಬೆಂಗಳೂರಿನಲ್ಲಿ ಆಗ್ತಾ ಇದೆ. ಅದು ನಿಮ್ಮ ಅವಧಿಯಲ್ಲಿ ಆಗ್ತಾ ಇದೆ. ಎಷ್ಟು ಖುಷಿ ಇದೆ ನಿಮಗೆ? ತುಂಬ ಖುಷಿ ಇಲ್ಲ. ಒಂದು ಇತಿಹಾಸ ಇದು. ಯಾವತ್ತವರೆಗೂ ಈ ಪ್ರಪಂಚ ಇರ್ತದೆ ಆವತ್ತವರೆಗೂ ನಮ್ಮ ಈ ಸ್ಟೇಡಿಯಮ್ಮು ನಮ್ಮ ಕಾಲದಲ್ಲಿ ಐತಂತ ಜನ ಹೇಳ್ತಾರೆ. ಆ ಕಾರಣಕ್ಕೆ ನಮಗೆ ತುಂಬ ಖುಷಿ ತಂದಿದೆ. ನನ್ನ ಕಾಲದಲ್ಲಿ ಆಗ್ತಾ ಇರೋದು ನಂಗೆ ತುಂಬ ಖುಷಿ ತಂದಿದೆ. ಈಗ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಸಾಕಷ್ಟು ಕಂಜೆಸ್ಟೆಡ್ ಆಗ್ತಿತ್ತು, ಇಕ್ಕಟ್ಟಾಗ್ತಾ ಇತ್ತು ಅಂತೆಲ್ಲ ಇತ್ತು. ಅದರ ನಡುವೆ ಇದು ಬೆಂಗಳೂರಿನಲ್ಲೇ 2ನೇ ಅತಿ ದೊಡ್ಡ ಅಂತಾರಾಷ್ಟ್ರೀಯ ದೇಶದಲ್ಲಿ ಕ್ರೀಡಾಂಗಣ ಆಗ್ತಿರೋದು. ಈಗ ತಮಗೆಲ್ಲ ಗೊತ್ತಿದ್ದಂಗೆ ಬೆಂಗಳೂರು ಭಾಳ ಎತ್ತರದಲ್ಲಿ ಬೆಳೆದಿದೆ, ಭಾಳ ಎತ್ತರದಲ್ಲಿ ಬೆಳೆದ್ಬಿಟ್ಟಿದೆ. ಒಂದು ಇನ್ಸಿಡೆಂಟು ಆಗಿರೋದು ತಮ್ಮ ಕಣ್ಮುಂದೆನೇ ಇದೆ. ಅದು ಐ ಪಿ ಎಲ್ ಮ್ಯಾಚ್ ನಡೆಯುವಾಗ ಅದು ಸೆಲೆಬ್ರೇಷನ್ ಟೈಮಲ್ಲಿ ಅದು 11 ಜನ ಸತ್ತಿರೋದು ಎಲ್ಲರಿಗೂ ಗೊತ್ತಿರೋದೇ ವಿಚಾರ. ಜನನೂ ಬಯಸ್ತಾಯಿದ್ರು. ಬೆಂಗಳೂರು ಸಿಟಿ ಭಾಳ ಎತ್ತರದಲ್ಲಿ ಬೆಳೆದಿದೆ. ಬೆಂಗಳೂರಿಂದ ಆಚೆ ಒಂದು ಸ್ಟೇಡಿಯಂ ಮಾಡಿದ್ರೆ ಒಳ್ಳೇದಂತ ಜನನೂ ಬಯಸ್ತಾಯಿದ್ದಾರೆ. ಇವತ್ತು ಎಲ್ಲ ಖುಷಿ ಪಡ್ತಾವ್ರೆ ತುಂಬ. ಅಂದರೆ ನನಗೆ ಅಷ್ಟಿಷ್ಟು ಫೋನ್ ಬರ್ತಾಯಿಲ್ಲ, ಭಾಳ ಜನ ತುಂಬ ನನ್ನ ಫೋನ್ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಿ ಸರ್, ಅಗತ್ಯ ಇದ್ದಿದ್ದು ಇಂಥ ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅಂತ ಜನ ಹೇಳ್ತಾವ್ರೆ. ಸರ್, ಈಗ ಪ್ರಮುಖವಾಗಿ ಇನ್ನೊಂದಂತಂದ್ರೆ ಎಷ್ಟು ವರ್ಷಗಳಲ್ಲಿ ಈ ಒಂದು ಯೋಜನೆ ಮುಗಿಬೋದು ಸರ್? ನನ್ನ ಅನಿಸಿಕೆ ಒಂದು 2.5 ವರ್ಷ ಆಗ್ಬೋದು. 2.5 ವರ್ಷ ಆಗ್ತದೆ. 2.5 ವರ್ಷ ಆಗ್ತದೆ. 2.5 ವರ್ಷ ಆಗ್ತದೆ. ಸಾಕಷ್ಟು ಖುಷಿ ತಂದಿದೆ. ದೇಶದಲ್ಲಿ 2ನೇದು. ಇದಕ್ಕಿಂತ ಹೆಚ್ಚಾಗಿ ಖುಷಿ ಏನು ಬೇಕು? ನಮ್ಮ ಕಾಲದಲ್ಲಿ ಆಗಿದೆಯಾ ಅಂತ. ನಾವು ಇರ್ತೀವೋ ನಾಳೆ ಹೋಗ್ತೀವೋ, ನಾವಿರ್ತೀವೋ ನಾಳೆ ಹೋಗ್ತೀವೋ. ಈ ಪ್ರಪಂಚ ಯಾವಾಗೂ ಇರ್ತದೆ. ಅವತ್ತವರೆಗೂ ಜನ ಈ ಕಾಲದಲ್ಲಿ ಇಂಥವರಿಂದ ಈ ಸ್ಟೇಡಿಯಂ ಬಂತಂತ ನೆನೆಸ್ಕೊಳ್ತಾರೆ. ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಎಷ್ಟು ವರ್ಷ ಆಯ್ತು ಕಟ್ಟಿಯೋದು? ಎಷ್ಟು ವರ್ಷ ಆಯಿತು? ಇವತ್ತು ಏನಂತಾರೆ, ಚಿನ್ನಸ್ವಾಮಿ ಸ್ಟೇಡಿಯಂ ಯಾರು ಕಟ್ಟಿದ್ದಾರೆ, ಯಾರಿಂದ ಬಂತಂತ ಜನ ನೆನೆಸ್ಕೊಂತಾನೆ. ಹಾಗಾಗಿ ನನಗೆ ತುಂಬ ಖುಷಿಯನ್ನು ತಂದಿದೆ. ನನ್ನ ಕಾಲದಲ್ಲಿ ಇಂಥ ಒಳ್ಳೆ ಕೆಲಸ ಆಗಿರೋದು ನನಗೆ ತುಂಬ ಖುಷಿಯನ್ನು ತಂದಿದೆ. ಥ್ಯಾಂಕ್ ಯು ಸರ್. ಇದಿಷ್ಟು ವಸತಿ ಸಚಿವರ ಜಮೀರ್ ಅಹಮದ್ ಅವರ ಮಾತು. ಈ ಒಂದು ಐತಿಹಾಸಿಕ ಕಾರ್ಯಕ್ರಮದ ನನ್ನ ಅವಧಿಯಲ್ಲಿ ಆಗ್ತಾ ಇರೋದು ಸಾಕಷ್ಟು ಖುಷಿ ತಂದಿದೆ ಅನ್ನೋ ಮಾತನ್ನು ಕೂಡ TV9 ಬೆಳೆ ಹಂಚ್ಕೊಳ್ತಾ ಇರೋದು. ಕ್ಯಾಮ್ರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.